ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣ ಮಾತ್ರ ಆಗಲಿ ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ನೀನು ಹಿಡಿದಿರು. ಯಾಜ್ಞಸೇನಿ ಸಮೀಪಕ್ಕೆ ಬಾ. ನೀನು ನಾನು ಹೇಳಿದಂತೆ ಮಾಡಬೇಕು. ಕಂಡೆಯಾ? ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಾ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಆಚಾರಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಿ. ಹಬ್ಬ, ಈಗ ಸಮಾಧಾನವಾಯಿತು. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ಕೇಳಿರಿ. ಇಂದು ಭೀಮನನ್ನು ಬಂಧಿಸಿರುವ ಈ ಯಜ್ಞವು ಇಂದು ರಾಜಸಭೆಯಲ್ಲಿ ನನ್ನ ದೇಹದ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಇಚ್ಛಿಸಿದರೆ ದುರಹಂಕಾರಿಯಾದ ದುರ್ಯೋಧನ ಆಜ್ಞಾಪಿಸಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಯಾಜ್ಞಸೇನೆ, ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾವ ಮಕ್ಕಳೆಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿಕ್ಕವರವರು ಈ ರೀತಿ ಅವಮಾನಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು. ನುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ್ಯವ. ತುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವನ ನಾನು, ಮಡಿದಾಗ ಎಂದ. ಕೊಡುವೆನು ರಾಜ್ಯವನಾನು, ಮಡಿದಾಗ ಇಂದ. ತುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು. ತುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ್ಯವ. ನುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು. ನುಡುಕುತ್ತ ನುಡಿದ ಕೌರವನು, ಹಿಡಿಂಬ ಪತಿಯೇ ಕೇಳು.
ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ಅಸ್ತ್ರಾಸ್ತ್ರಗಳ ಟೆಂಕಾರದಲ್ಲಿ ದೊರಕುವುದಂತೆ. ನಮಗಿಲ್ಲಿ ಉಳಿದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನೇ ಯುದ್ಧವನ್ನು ಅಪೇಕ್ಷಿಸಿದನಲ್ಲ. ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಅಗ್ರಜ, ನನ್ನ ಕರಗಳನ್ನು ಬಿಟ್ಟು ಏನು ಬಿಚ್ಚುವುದಿಲ್ಲ. ಧನಂಜಯ, ನನ್ನ ಕರಗಳನ್ನು ಬಿಟ್ಟು ನೀನು ಬಿಚ್ಚುವುದಿಲ್ಲವೇ? ಕೃಷ್ಣ, ಪಾಂಚಾಲಿಗೆ ಹೇಳಿ ನೀನೇ ಕಟ್ಟಿಸಿರುವೆ. ನೀನಾದರೂ ಹೇಳಿ ಈ ಹಗ್ಗವನ್ನು ಬಿಚ್ಚಬಾರದೆ. ಪಾಂಚಾಲಿ, ನಿನ್ನ 13 ವರ್ಷದ ಹೃದಯ ತಾಪಾಗ್ನಿ ಯುದ್ಧಬಲವಾಗುವ ಕಾಲ ಸನ್ನಿಧವಾಗಿದೆ. ಬೇಗ ಬಿಚ್ಚುವ. ಏನು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಥೆ? ಎಲ್ಲರೂ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡಾಲದಲ್ಲಿ ನಮ್ಮ ಕ್ರೌರ್ಯದ ಪರಮಾವಧಿಯನ್ನು ಹುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೆ. ಎಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೆ. ವೀರಮಾತೆ ಕುಂತಿ ದೇವಿಯ ದುರ್ಯೋಧನನ 99 ಮಂದಿ ನಾಶ ಮಾಡಿ ನಂತರ ದುಷ್ಟ ದುಶ್ಯಾಸನನ ಕರವನ್ನು ಪಡೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ತಿರುಮಡಿಯನ್ನು ಕಟ್ಟಿದ. ನಂತರ ದರ್ಪಿತ ದುರ್ಯೋಧನ